ಮಕ್ಕಳಿಗೆ ಹೇಳ್ಕೊಡ್ಬೇಕು. ಕೋಪದ ಕೈಗೆ ಬುದ್ಧಿ ಕೊಡಬಾರ್ದು. ದಿಢೀರಂತ ಏನು ವಿಚಾರ ಮಾಡದೆ ಅವನ ಮೇಲೆ ಜಗಳಕ್ಕೆ ಹೋಗಬಾರ್ದು. ಅದಕ್ಕೆ ಹೇಳೋದು, ಪ್ರತ್ಯಕ್ಷ ಕಂಡ್ರು ಪ್ರಾಮಾಣಿಸಿ ನೋಡು ಅನ್ನೋ ಹಾಗೆ ಸತ್ಯ ಅಸತ್ಯತೆಗಳನ್ನ ತಿಳಿದು ಆನಂತರ ಅವ್ರ ಮೇಲೆ ನಾವು ಮಾತಾಡಬೇಕು. ಗಂಗಾ ಮಾತೆ ಅಂತವಳು 3 ಸಾರಿ ಮುಳುಗಿಸಿ 3 ಸಾರಿ ಹೇಳಿಸ್ತಾಳಂತೆ. ಪಾಪ ಪುಣ್ಯ ನೋಡ್ಬೇಕಲ್ಲ, ನೀನೇನ್ ಪಾಪ ಮಾಡಿದ್ದೆ ಪುಣ್ಯ ಮಾಡಿದ್ದು ಅಂತ. ಅಂತದ್ರಲ್ಲಿ ನಾವು ಕೋಪದ ಕೈಗೆ ಬುದ್ಧಿ ಕೊಡಬಾರದು. ಅಣ್ಣ ತಮ್ಮ ಇಬ್ಬರಿದ್ರು. ಅಣ್ಣ 3 ಎಕರೆ ಜಮೀನು, ತಮ್ಮನಿಗೆ 3 ಎಕರೆ ಜಮೀನು. ಅಣ್ಣ ನೇಗಿಲಿಡ್ಕೊಂಡು ಉಳುಮೆ ಮಾಡ್ತಿದ್ದ. ಅಣ್ಣನ ಜಮೀನಲ್ಲಿ ನೇಗಲುಗುಳಕ್ಕೆ ಒಂದು ಚಿನ್ನದ ಬಿಂದಿಗೆ ಸಿಕ್ಕಿಬಿಡುತ್ತಂತೆ ನೋಡಿ. ಅವತ್ತು ಚಿನ್ನದ ಬಿಂದಿಗೆ ಕೋಟ್ಯಾಂತರ ರೂಪಾಯಿ ಆಗುವಂಥದ್ದು. ಯಾರೋ ಚಾಡಿ ಹೇಳುವಂತ ಒಬ್ಬ ವ್ಯಕ್ತಿ ಹೇಳ್ದ ತಮ್ಮನಿಗೆ, ನಿಮ್ಮ ಅಣ್ಣನ ಜಮೀನಲ್ಲಿ ನಿಧಿ ಸಿಕ್ಕದೆ ನಿನಗೂ ಸೇರ್ಬೇಕಲ್ವೇನೋ, ನಿಮ್ಮ ಅಪ್ಪನ ಜಮೀನಲ್ವೇನೋ, ಅದು ಭಾಗ ಆಗಿದ್ದೀರಿ ನಿಜ, ನಿನಗೂ ಪಾಲ್ ಕೇಳುವಂದ. ತಮ್ಮ ಹೋಗಿ ಕೇಳ್ದ, ಅಣ್ಣ ಇದ್ರಲ್ಲಿ ನನಗೂ ಪಾಲ್ ಬೇಕು. ಅಣ್ಣ ಅಂದ, ನಗ್ನಗ್ತಾನೆ ಹೇಳ್ದ, ನೋಡಪ್ಪ ಈಗ ನಾವಿಬ್ರು ನಾವೇ ಭಾಗ ಮಾಡ್ಕೊಂಡ್ರೆ ಜನಗಳಿಗೆ ಗೊತ್ತಾಗುದಿಲ್ಲ. 4 ಜನ ಸೇರ್ಸುಮ, ಸಂಜೆ ಗಂಟೆ ಟೈಮ್ ಕೊಡು, ಈ ಬಿಂದಿಗೆನ ತಗೊಂಡೋಗಿ ನೋಡಪ್ಪ ಅಲ್ಲಿ ಹಳ್ಳಿ ಮರ ಅದಲ್ಲ, ಹಳ್ಳಿ ಮರದ ಕೆಳಗೆ ಮಡಗು. ಅಶ್ವತ್ಥ ಗಟ್ಟೆ ಬಹಳ ಪವಿತ್ರವಾದದ್ದು. ಮಡಗ್ಬಿಟ್ಟು ಒಂದ್ ಕೆಲಸ ಮಾಡು, ನಿಮ್ಮ ಅತ್ತಿಗೆಗೆ ಏನೋ ಜ್ವರ ಬಂದವೆ ಅಂತ ಇದ್ಲು, ಊಟ ತರು ಕಾಯ್ತಾ ಇಲ್ಲ, ಹೋಗಿ ಒಂಚೂರು ಊಟ ತಂದ್ಬಿಡು ಮನೇಲಿ ಹೋಗಿ. ತಮ್ಮ ಚಿನ್ನದ ಬಿಂದಿಗೆಯನ್ನು ಅರಳಿ ಮರದ ಕೆಳಗಿಟ್ಟು ಊಟ ತರಕ್ ಮನೆಗೆ ಬಂದ. ಅಣ್ಣ ಅಷ್ಟೊತ್ತಕ್ಕಾಗ್ಲೇ ಒಬ್ಬನಿಗೆ ಫೋನ್ ಮಾಡಿದ್ದ, ನನಗೆ ಚಿನ್ನದ ಬಿಂದಿಗೆ ಸಿಕ್ಬಿಟ್ಟದೆ ಮಗ, 10-15 ಕೋಟಿ ಆಯ್ತದೆ, ನನ್ನ ತಮ್ಮ ಬೇರೆ ಪಾಲ್ ಕೇಳ್ತಾವನಲ್ಲ, ಒಂದ್ ಕೆಲಸ ಮಾಡ್ಲಾ, ಗದತಾವ್ ಯಾರು ಇಲ್ಲ ಅಂದ್ರೆ ಅವನನ್ನ ಒಂದೇಟಿಗೆ ಸಾಯಿಸ್ಬಿಡ್ಲಾ ಅಂತ ಒಂದು ಆದೇಶ ಕೊಡ್ಬೇಕು. ನೋಡಿ, ಚಾಡಿ ಕೋರರ ಮಾತು ಬೇಗ ಮನಸ್ಸಿಗೆ ಹೊರಟೋಯ್ತು. ಅಣ್ಣ ಏನ್ ಮಾಡ್ದ, ಓ ಸರಿಯಾದ ಸಮಯ ಇದು, ಈ ಬಡ್ಡಿ ಮಗನ್ ಬಿಟ್ಕೊಟ್ರೆ ತಾನೇ ನಂತ ಸಮಸ್ಯೆ ಬರೋದು. ಒಂದ್ ದಿಂಡುಗಲ್ನ ಎತ್ಕೊಂಡು ಹಳ್ಳಿ ಮರದ ಮೇಲೆ ಕೂತ್ಕೊಬಿಟ್ಟ, ಸೊಪ್ಪಿನ ಮರೆಯಲ್ಲಿ. ತಮ್ಮ ಬಂದ, ಊಟ ತಂದ, ಟಿಫಿನ್ ಕ್ಯಾರಿಯರ್ ಸೈಡ್ಗೆ ಇಟ್ಬಿಟ್ಟು ಚಿನ್ನದ ಬಿಂದಿಗೆ ಹಿಡ್ಕ ನೋಡ್ತಿದ್ದ. ಇದು ಎತ್ತಾಗೋದ್ನ ನಮ್ಮ ಅಣ್ಣ ಕಾಣಲ್ಲ, ದನ ಗದ್ದೆ ಒಳಗೆ ನಿಂತವೆ, ಗುದ್ಲಿ ಅಲ್ಲೇ ಅದೇ, ಇದು ಎತ್ತಗೋದ್ನ ಕಾಣಲ್ಲ ಅಂತ ನೋಡ್ತಾ ಇರುವಾಗ ಮೇಲ್ ಕುಂತಿದ್ದಂತ ಅಣ್ಣ ಚಿನ್ನದ ಬಿಂದಿಗೆಯನ್ನ ಹಿಡ್ಕೊಂಡು ಕುಂತಿದ್ನಲ್ಲ ತಮ್ಮ, ಆ ಮೇಲೆ ಇದ್ದಂತ ಅಣ್ಣ ದಿಂಡ್ಗಲ್ನ ತೆಗೆದು ತಮ್ಮನ ತಲೆ ಮೇಲೆ ದಿಢೀರ್ನೆ ತಾಕ್ಬಿಟ್ಟ. ತಮ್ಮ ಒಂದೇಟಿಗೆ ರಕ್ತ ಕಗ್ ಸತ್ತೋದ. ಎಣವನ್ನ ತೆಗೆದು ಕಬ್ಬುಂಗದ ಒಳಗೆ ಕೆಳದ್ ಮನಗಿಸ್ಬಿಟ್ಟು ಮ್ಯಾಲ ಒಂದಷ್ಟು ತರಗೋ ಸೊಪ್ಪು ಮುಚ್ಚಿಬಿಟ್ಟು ಅಣ್ಣ ಏನ್ ಮಾಡ್ದ, ಯಾರಿಗೂ ಅನುಮಾನ ಬರಬಾರ್ದು ಅಂತ ತಮ್ಮ ತಂದಿದ್ನಲ್ಲ ಊಟ, ಆ ತಮ್ಮ ತಂದಿದ್ದ ಟಿಫಿನ್ ಕ್ಯಾರಿಯಲ್ಲಿ ತಕೊಂಡು ಊಟ ಮಾಡ್ತಾ 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 ಅಣ್ಣನೂ ಸತ್ತೋಗ್ಬಿಟ್ಟಂತೆ ನೋಡಿ. ಅಲ್ಲಿ ಕಾರಣ ಏನು ಅಂದ್ರೆ, ತಮ್ಮ ಬರುವಾಗ್ಲೇ ನಮ್ಮ ಅಣ್ಣನ ಏನಾರು ಮಾಡಿ ಸಾಯಿಸ್ಬಿಡುಮ ಅಂತ ಊಟಕ್ಕೆ ವಿಷ ಹಾಕೊಂಡು ತಂದಿದ್ದಂತೆ ನೋಡಿ. 2 ಸಂಸಾರಗಳು ಅನ್ಯಾಯವಾಗಿ ಬರೀ ಆಸೆಯ ಮೋಹಕ್ಕೆ ಒಳಗಾಗಿ ಹೋದ್ರು. ಅಣ್ಣನಾಗ್ಲಿ, ತಗಪ್ಪ ನೀನೊಂದೆಷ್ಟೇ ಮಡಿಕೊಳ್ಳೋ, ನಮ್ಮ ಅಪ್ಪನ ನೀನು ಹುಟ್ಟಿರೋದಲ್ವಾ, ನನ್ನ ರಕ್ತ ಹೆಚ್ಚಿಗೆ ಹುಟ್ಟಿರೋದಳ ಅಂತ ಕೊಟ್ಟಿದ್ರು ಆಗ್ತಿತ್ತು. ತಮ್ಮನಾದವನು, ಅಯ್ಯೋ ನಮ್ಮ ಅಣ್ಣಿ ಅಲ್ವಾ, ಬದುಕ್ಲಿ ಬಿಡೋ, ಯಾವತ್ತಾರು ಒಂದಿನ ಕಷ್ಟಕ್ಕೆ ಬರ್ತೇನೆ ಅಂತ ಅನ್ಕೋಬಹುದಾಗಿತ್ತೇನೋ. ಚಾಡಿಕೋರರ ಮಾತಿನಿಂದ 2 ಜೀವಗಳ ಆಳದು. ಈಗ ಚಿನ್ನದ ಬಿಂದಿಗೆ ಯಾರ ಪಾಲಾಯ್ತಪ್ಪ? ಕಂಡೋರ್ ಪಾಲಾಯ್ತು, ಹೇಳ್ಕೊಟ್ಟವ್ರ ಪಾಲಾಯ್ತು, ಬಂದು ಅವ್ರು ಹೊತ್ಕೊಂಡು ಹೋಯ್ತಾರೆ. ಇವತ್ತು ನಮ್ಮ ಮಾನ ಮರ್ಯಾದೆ ಹಂಗೆ ಆಗ್ತಾ ಇರೋದು. ಹಾಗಾಗಿ ಆ ಭಗವಂತ ಎಲ್ಲರಿಗೂ ಕೂಡ ಸನ್ಮಂಗಳವನ್ನು ಉಂಟು ಮಾಡಲಿ. ದ್ವೇಷ ಆವೇಶಕ್ಕೆ ನಾವು ಮನಸ್ಸನ್ನು ಕೊಡೋದು ಬೇಡ ಅಂತ ಹೇಳ್ತಾ, ಯಾಕೆ ಬಡದಾಡ್ತಿ ತಮ್ಮ, ಮಾಯಾ ಮೆಚ್ಚಿ ಸಂಸಾರ ನೆಚ್ಚಿ ಅಂತ ಕಾರ್ಯಕ್ರಮವನ್ನು ಮುಂದುವರಿಸೋಣ.